ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜು ಭಾರ್ಗವಿ ಸಿನ್ಫೋಗೆ ಸ್ವಾಗತ. ಈ ದಿನದ ವಿಷಯ ನ್ಯಾಷನಲ್ ಫಾರ್ಮರ್ಸ್ ಡೇ. ರಾಷ್ಟ್ರೀಯ ರೈತ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 26ರಂದು ದೇಶದಾದ್ಯಂತ ಆಚರಿಸಲಾಗುತ್ತದೆ. ಈ ದಿನವನ್ನು ಭಾರತದ ಮಾಜಿ ಪ್ರಧಾನಿಗಳು ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದಂದು ಆಚರಿಸಲಾಗುತ್ತದೆ. ಚೌಧರಿ ಚರಣ್ ಸಿಂಗ್ ಅವರು ತಮ್ಮ ರಾಜಕೀಯ ಜೀವನವಿಡೀ ರೈತರ ಹಕ್ಕುಗಳಿಗಾಗಿ ಹೋರಾಡಿದ ಮಹಾನ್ ನಾಯಕರಾಗಿ ಪರಿಚಿತರಾಗಿದ್ದಾರೆ. ಅವರು ಕೃಷಿ ಸುಧಾರಣೆಗಳು, ರೈತರ ಸಾಲ ಮನ್ನಾ, ಭೂ ಸುಧಾರಣೆಗಳಂತಹ ಹಲವು ನೀತಿಗಳನ್ನು ಜಾರಿಗೆ ತಂದಿದ್ದರು. ಈ ದಿನವನ್ನು ರೈತರ ಶ್ರಮ, ಸಮರ್ಪಣೆ ಮತ್ತು ದೇಶದ ಆರ್ಥಿಕತೆಗೆ ಅವರ ಕೊಡುಗೆಗಳನ್ನು ಸ್ಮರಿಸಲು ಆಚರಿಸಲಾಗುತ್ತದೆ. ಭಾರತ ಒಂದು ಕೃಷಿ ಪ್ರಧಾನ ದೇಶವಾಗಿದ್ದು, ರೈತರು ದೇಶದ ಬೆನ್ನೆಲುಬು ಎಂಬ ನುಡಿಗಟ್ಟು ನೂರಾರು ವರ್ಷಗಳಿಂದ ಪ್ರಚಲಿತದಲ್ಲಿದೆ. ನಮ್ಮ ಆಹಾರ ಭದ್ರತೆ, ಆರ್ಥಿಕ ಸ್ಥಿರತೆ ಹಾಗೂ ಸಾಂಸ್ಕೃತಿಕ ಮೂಲ ರೈತರಿಗೆ ಅವರ ಶ್ರಮ, ಬೆವರು ಮತ್ತು ತ್ಯಾಗದಿಂದಲೇ ನಾವು ಬದುಕಲು ಅಗತ್ಯವಾದ ಅನ್ನ, ಹಣ್ಣು, ತರಕಾರಿಗಳನ್ನು ಪಡೆಯುತ್ತೇವೆ. ಆದರೆ ಇತಿಹಾಸದಲ್ಲಿ ರೈತರು ಅನೇಕ ಸಂಕಷ್ಟಗಳನ್ನು ಎದುರಿಸಿದ್ದಾರೆ. ಹವಾಮಾನ ಬದಲಾವಣೆ, ಮಾರುಕಟ್ಟೆ ಅಸ್ಥಿರತೆ, ಸಾಲದ ಒತ್ತಡ, ನೀರಾವರಿ ಸಮಸ್ಯೆಗಳು ಇವು ರೈತರ ಬದುಕಿನಲ್ಲಿ ಸಂಕೀರ್ಣಗೊಳಿಸಿದೆ. ಇಂತಹ ಸಂದರ್ಭದಲ್ಲಿ ರೈತರ ಮಹತ್ವವನ್ನು ನೆನಪಿಸಲು ಹಾಗೂ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ರೈತ ದಿನವನ್ನು ಆಚರಿಸುವ ಪರಂಪರೆ 2001ರಲ್ಲಿ ಆರಂಭವಾಯಿತು. ಚೌಧರಿ ಚರಣ್ ಸಿಂಗ್ ಅವರ ಕೃಷಿ ಕ್ಷೇತ್ರದಲ್ಲಿ ಮೂಡಿದ ಸೇವೆಯನ್ನು ಗೌರವಿಸಲು ಹಾಗೂ ರೈತರ ಹೋರಾಟ ಶ್ರಮವನ್ನು ಸ್ಮರಿಸಲು ಈ ದಿನವನ್ನು ಆಯ್ಕೆ ಮಾಡಲಾಗುತ್ತದೆ. ಚೌಧರಿ ಚರಣ್ ಸಿಂಗ್ ಅವರ ಭೂ ಸುಧಾರಣೆಯ ತಂದೆ ಎಂದೇ ಪ್ರಸಿದ್ಧರಾಗಿದ್ದರು. ಅವರು ರೈತರಿಗೆ ಸಾಲ ಮನ್ನಾ, ಭೂ ಹಕ್ಕು, ನೀರಾವರಿ ಯೋಜನೆಗಳು ಮುಂತಾದ ಹಲವು ಸೌಲಭ್ಯಗಳನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈ ದಿನದಂದು ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳು ಆಯೋಜಿಸಗೊಳ್ಳುತ್ತದೆ. ಶಾಲಾ ಕಾಲೇಜುಗಳಲ್ಲಿ ಕೃಷಿ ವಿಷಯಗಳ ಕುರಿತು ಪ್ರಬಂಧ, ಭಾಷಣ, ಚಿತ್ರಕಲೆ ಸ್ಪರ್ಧೆಗಳು ನಡೆಯುತ್ತವೆ. ರೈತರಿಗಾಗಿ ಕೃಷಿ ತಂತ್ರಜ್ಞಾನ, ಆಧುನಿಕ ಯಂತ್ರೋಪಕರಣಗಳು, ಹೊಸ ಬೆಳೆ ಪದ್ಧತಿಗಳ ಕುರಿತು ಜಾಗೃತಿ ಕಾರ್ಯಕ್ರಮಗಳು ಆಯೋಜಿಸಲಾಗುತ್ತದೆ. ಕೆಲವು ರಾಜ್ಯಗಳಲ್ಲಿ ರೈತ ಮೇಳಗಳು, ಬೀಜ ಮತ್ತು ರಸಗೊಬ್ಬರ ವಿತರಣೆ, ಹೊಸ ತಂತ್ರಜ್ಞಾನ ಪ್ರದರ್ಶನಗಳು ನಡೆಯುತ್ತವೆ. ರೈತರ ದಿನವನ್ನು ಆಚರಿಸುವುದರಿಂದ ರೈತರ ಗೌರವವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಯುವ ಜನರಲ್ಲಿ ಕೃಷಿ ವೃತ್ತಿಯ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶವೂ ಹೊಂದಿದೆ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಉದ್ಯೋಗಕ್ಕಾಗಿ ಕೃಷಿ ಕ್ಷೇತ್ರವನ್ನು ಬಿಟ್ಟು ಹೊರಟಿರುವುದು ಒಂದು ಸವಾಲಾಗಿದೆ. ಆದ್ದರಿಂದ ಕೃಷಿಯನ್ನು ಲಾಭದಾಯಕ ಹಾಗೂ ಗೌರವಾನ್ವಿತ ವೃತ್ತಿಯಾಗಿ ತೋರಿಸುವುದು ಅಗತ್ಯವಾಗಿದೆ. ಚೌಧರಿ ಚರಣ್ ಸಿಂಗ್ ಅವರ ಜೀವನದಿಂದ ನಾವು ಹಲವು ಪಾಠಗಳನ್ನು ಕಲಿಯಬಹುದು. ಅವರು ಸದಾ ಗ್ರಾಮೀಣಾಭಿವೃದ್ಧಿಗೆ ಹಾಗೂ ರೈತರ ಕಲ್ಯಾಣಕ್ಕೆ ಬದ್ಧರಾಗಿದ್ದರು. ಅವರ ಭೂ ಸುಧಾರಣೆ ಕಾಯ್ದೆ ದೇಶದ ಭೂಹೀನ ರೈತರಿಗೆ ಭೂಸ್ವಾಮಿ ಹಕ್ಕು ನೀಡುವ ಮಹತ್ವದ ಹೆಜ್ಜೆಯಾಯಿತು. ಅವರು ಭಾರತದ ಅಭಿವೃದ್ಧಿ ಗ್ರಾಮಗಳಿಂದ ಆರಂಭವಾಗಬೇಕು ಎಂಬ ತತ್ವವನ್ನು ಪಾಲಿಸಿದ್ದರು. ರಾಷ್ಟ್ರೀಯ ರೈತ ದಿನವು ಕೇವಲ ಒಂದು ಆಚರಣೆ ದಿನವಲ್ಲ, ಇದು ನಮ್ಮ ರೈತರ ಜೀವನ, ಶ್ರಮ ಮತ್ತು ಕೊಡುಗೆಯನ್ನು ಗೌರವಿಸುವ ಒಂದು ಸಂಕೇತವಾಗಿದೆ. ದೇಶದ ಪ್ರತಿಯೊಬ್ಬ ನಾಗರಿಕರು ರೈತರನ್ನು ಬೆಂಬಲಿಸುವುದು, ಅವರ ಉತ್ಪನ್ನಗಳಿಗಾಗಿ ಯೋಗ್ಯ ಬೆಲೆ ನೀಡುವುದು, ಕೃಷಿ ಕ್ಷೇತ್ರಗಳಲ್ಲಿ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸುವುದು ನಮ್ಮ ಹೊಣೆಗಾರಿಕೆಯಾಗಿದೆ. ರೈತರಿಗೆ ಶಿಕ್ಷಣ, ಆರೋಗ್ಯ ಹಾಗೂ ಆರ್ಥಿಕ ಸಹಾಯ ಒದಗಿಸುವ ಮೂಲಕವೇ ನಾವು ಇವರ ಜೀವನ ಮಟ್ಟವನ್ನು ಸುಧಾರಿಸಬಹುದು. ಇಂದು ಹವಾಮಾನ ಬದಲಾವಣೆ, ಮಾರುಕಟ್ಟೆ ಅಸ್ಥಿರತೆ, ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಇವು ರೈತರ ಬದುಕನ್ನು ಮತ್ತಷ್ಟು ಕಷ್ಟಪಡಿಸುತ್ತಿವೆ. ಈ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ, ಸ್ವಯಂ ಸೇವಾ ಸಂಘಟನೆಗಳು ಹಾಗೂ ಸಾಮಾನ್ಯ ನಾಗರಿಕರುಗಳು ಕೈಜೋಡಿಸಲು ಅಗತ್ಯವಿದೆ. ರಾಷ್ಟ್ರೀಯ ರೈತ ದಿನವು ಈ ವಿಷಯಗಳ ಕುರಿತು ಚಿಂತನೆ ನಡೆಸಲು ಮತ್ತು ದೀರ್ಘಕಾಲಿಕ ಪರಿಹಾರಗಳನ್ನು ಕಂಡುಹಿಡಿಯಲು ಪ್ರೇರಣೆ ನೀಡುತ್ತದೆ. ಹೀಗಾಗಿ ರಾಷ್ಟ್ರೀಯ ರೈತ ದಿನವು ನಮ್ಮ ದೇಶದ ಅತ್ಯಂತ ಮಹತ್ವದ ಆಚರಣೆಗಳಲ್ಲಿ ಒಂದಾಗಿದೆ. ಇದು ರೈತರ ಶ್ರಮವನ್ನು ಕೊಂಡಾಡುವ ದಿನವಾಗಿದ್ದು, ನಮ್ಮ ಆಹಾರ ಭದ್ರತೆಗಾಗಿ, ದೇಶದ ಅಭಿವೃದ್ಧಿಗಾಗಿ ಅವರ ಪಾತ್ರವನ್ನು ಸ್ಮರಿಸುವ ದಿನವಾಗಿದೆ. ರೈತರ ನಿಜವಾದ ಗೌರವವೆಂದರೆ ಅವರ ಶ್ರಮಕ್ಕೆ ಯೋಗ್ಯ ಪ್ರತಿಫಲ ನೀಡುವುದು, ಕೃಷಿಯನ್ನು ಗೌರವಯುತ ಮತ್ತು ಲಾಭದಾಯಕ ವೃತ್ತಿಯಾಗಿ ರೂಪಿಸುವುದು ಮತ್ತು ಅವರ ಸಂತತಿಯ ಭವಿಷ್ಯವನ್ನು ಭದ್ರಗೊಳಿಸುವುದು. ನಮ್ಮ ದೇಶದ ಭವಿಷ್ಯ ರೈತರ ಕೈಯಲ್ಲಿದೆ ಎಂಬುದನ್ನು ಮರೆಯದೆ ನಾವು ಪ್ರತಿನಿತ್ಯವೂ ಅವರನ್ನು ಗೌರವಿಸಬೇಕು ಮತ್ತು ಬೆಂಬಲಿಸಬೇಕು. ನನಗೆ ತಿಳಿದಿದ್ದಷ್ಟು ವಿಷಯನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳ್ತಾ, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.